ಸೀನಾ ಸೀನಾ ಮತ್ತೆ ಪೊಲೀಸವ್ರನ್ನ ಕರೆಸಿದ್ಯಾ ಹೆಂಗೆ? ಸರಿ, ಕರೆಸಿರೋ ಪರವಾಗಿಲ್ಲ. ಹೋಗಿ ಪೊಲೀಸವ್ರಿಗೆ ಹೇಳು, ಸೀನಾ ಹಂಗೆ ಬರಲ್ವಂತೆ, ಮನೆಯೊಳಗಡೆ ಬಂದು ಕೈಗೆ ಬೇಡಿ ಹಾಕಿ ವಾಡ್ದು ಹೇಳ್ಕೊಂಡು ಹೋದ್ರೇ ಬರೋದು ಅಂತ ಹೇಳು. ಅದ್ಯಾಕ್ಲೆ ಅಪಶಕನ ಮಾತಾಡ್ತೀಯಾ? ಬಿಡ್ತು ಅನ್ನೋ. ನಿನ್ನನ್ನು ಜೈಲಿಗೆ ಹಾಕಿಸ್ಬೇಕು ಅಂತಲೇ ನಾನು ನಿನ್ನನ್ನು ಹೆತ್ತಿದ್ದೀನಿ ಅಂದ್ಕೊಂಡೆ ಅಲ್ಲ. ನನಗೂ ನಿನ್ನ ಮೇಲೆ ಪ್ರೀತಿ ಅಭಿಮಾನ ಇದೆ. ಏನೋ ನಿನಗೆ ಪ್ರೀತಿ ಅಭಿಮಾನ? ಅದು ನನ್ನ ಮೇಲೆ? ಈಗ ಅಭಿಮಾನ ಐತೆ ಅಂದ್ಬಿಟ್ಟು ಹಾಲಭಿಷೇಕ ಮಾಡ್ತೀಯ ಹೆಂಗೆ? ಸರಿ, ಈ ಅಭಿಮಾನ ಇರೋರು ಎದೆ ಮೇಲೆ ಕೈ ಮೇಲೆಲ್ಲ ಅಚ್ಚೆ ಹಾಕ್ಸ್ಕೊಡಾಡ್ತಾರಂತಲ್ಲ, ಆ ಥರ ಅಚ್ಚೆ ಹಾಕ್ಸ್ಕೊಂಡಿದ್ರೆ ನಂಬ್ತಿದ್ನಪ್ಪ. ಅದು ಬಿಟ್ಟು ಡೌಗಳು ಮಾಡಬೇಡ. ಲೇ ಅವಿವೇಕಿ ನನ್ನ ಮಗನೇ, ಕೂತ್ಕೊಳ್ಳ. ರಶ್ಮಿ ಕೂತ್ಕೊಳ್ಳವ. ನಿನಗೇನು ಪೆಸ್ಸಲ್ಲಾಗಿ ಹೇಳ್ಬೇಕಾ? ಕುಕ್ರ ಬಡಿ. ನಾನು ಇಲ್ಲೇ ನಿಂತ್ಕಂತೀನಿ. ಕೂತ್ಕೊಳ್ಳ. ರಶ್ಮಿ ಕೂತ್ಕೊಳ್ಳವ. ನೋಡ್ಲಾ ಸೀನಾ, ಇದೆಲ್ಲ ನಿನಗೆ ತಗೋ. ನನಗೆ ಪೇಪರಲ್ಲಿ ಒರೆಸ್ಕೊಂಡು ಅಭ್ಯಾಸ ಇಲ್ಲ, ನನಗೆ ಬೇಕಾಗಿಲ್ಲ. ಒರೆಸೋ ಪೇಪರ್ ಅಲ್ಲ ಕಣೋದು, ನಾನು ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿ, ಸ್ವಯಾರ್ಜಿತ ಆಸ್ತಿ ಅದು. ನನ್ನ ಜಮೀನು, ಹೊಲ, ಗದ್ದೆ, ಸೈಟು, ಮನೆ ಎಲ್ಲ ಪತ್ರನೂ ಇದರಲ್ಲಿದೆ. ತಗೋ. ಅಯ್ಯೋ, ಇದೆಲ್ಲ ಯಾಕೆ ಮಾವ? ವಿಷಯ ಇದೆ ಕಣವ, ಇರು. ನೀನು ಹಳೇದನ್ನೆಲ್ಲ ಮರ್ತುಬಿಟ್ಟು ಹೊಸದಾಗಿ ಬದುಕೋಣ. ಆದರೆ ನನ್ನ ಸೊಸೆನ ಬಂಗಾರದಂಗೆ ನೋಡ್ಕೋಬೇಕು. ಅವಳ ಮುಖದಲ್ಲಿ ನಿಜವಾಗಿಯೂ ಮತ್ತೆ ನಗು ಕಾಣಬೇಕು. ಅಷ್ಟು ಪ್ರೀತಿಯಿಂದ ಅವಳ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ನನಗೆ ಮಾತು ಕೊಡು. ಆಸ್ತಿಗೋಸ್ಕರ ಯಾವುದೇ ಕಾರಣಕ್ಕೂ ನನ್ನನ್ನು ನಾನು ಮಾರ್ಕೊಳ್ಳೋದಿಲ್ಲ. ನೀನೊಬ್ಬ ಅಪ್ಪ ಸ್ವಂತ ಮಗನೇ ಜೈಲಿಗೆ ಕಳ್ಸೋದತ್ತೆ, ಅದಕ್ಕೆ ಪರಿಹಾರವಾಗಿ ಆಸ್ತಿ ಬರ್ಕೊಡ್ತೀಯ. ಚೆನ್ನಾಗಿದೆ ನಿನ್ನಲ್ಲಿ ಅಪ್ಪನ ಲಕ್ಷಣಗಳು. ಏಯ್ ಸೀನಾ, ನನ್ನ ಮಾತು ಕೇಳಲ್ಲ. ನೀನು ನನ್ನ ಸೊಸೆ ಜೊತೆಗೆ ಚೆನ್ನಾಗಿ ಸಂಸಾರ ಮಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ ಕಣ್ಲ ನಂದು. ನೋಡು, ನಿನಗೆ ಈ ಊರು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ನಿನಗೆ ಮೈಸೂರಲ್ಲಿ ಒಂದು ಮನೆ ಮಾಡಿಕೊಡ್ತೀನಿ. ಆದರೆ ನನ್ನ ಸೊಸೆ ಕಣ್ಣಲ್ಲಿ ಮಾತ್ರ ನೀರು ಹಾಕ್ಸ್ಬೇಡ ಕಣೋ. ಅಯ್ಯೋ ಮಾವ, ನೀವಿಷ್ಟೆಲ್ಲ ಯಾಕೆ ಕೇಳ್ಕೊತಾ ಇದ್ದೀರಾ? ನಾನು ಖುಷಿಯಾಗಿ ಸಂತೋಷವಾಗಿ ಇದ್ದೀನಿ ಮಾವ. ನನ್ನ ಮಗನ ಜೊತೆಗೆ ನೀನು ಸಂತೋಷವಾಗಿದ್ದೇನವ? ಈ ಮೌನನೇ ನನ್ನ ಕೈಲಿ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಲೈ ಸೀನಾ, ನಿನ್ಗೇನು ಬೇಕೋ ಕೇಳಲ್ಲ, ನಾನು ಮಾಡ್ತೀನಿ. ನನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀಯಾ? ಸರಿ, ಪಾಪ ತುಂಬ ಕೇಳ್ಕೊತಿದ್ಯಾ, ನಾನೊಂದು ಕೇಳ್ತೀನಿ, ನಿನ್ನ ಕೈಲಿ ಕೊಡೋಕ್ಕಾಯ್ತದ ನೋಡ್ಲಾ? ಏನ್ಲಾ ಅಂದೆ? ನಿನಗೆ ಇಂಗ್ಲೀಷ್ ಬರಲ್ಲ ಅನ್ಸುತ್ತೆ, ಕನ್ನಡದಲ್ಲಿ ವಿಚ್ಛೇದನ ಅಂತಾರೆ. ಅಷ್ಟೊತ್ತಿಂದ ಕೇಳ್ತಾ ಇದ್ದಲ್ಲ, ಕೇಳು ಕೇಳು ಕೊಡ್ತೀನಿ ಕೊಡ್ತೀನಿ ಅಂತ. ಕೊಡ್ಸು ಡೈವರ್ಸ್ನ. ನನಗೆ ಇವ್ ಮುಖ ಕಂಡ್ರೆ ಆಗಲ್ಲ, ನನಗೆ ಇವಳ ಜೊತೆ ಸಂಸಾರ ಮಾಡೋಕ್ಕೂ ಇಷ್ಟ ಇಲ್ಲ. ಕೊಡ್ಸ್ತೀನಿ ಅಂದಲ್ಲ, ಕೊಡ್ಸು ಈಗ ಡೈವರ್ಸ್ನ. ಇದು ನನ್ನ ಸ್ವಯಾರ್ಜಿತ ಆಸ್ತಿ.
ಇದನ್ನ ನನ್ನ ಸೊಸೆ ರಶ್ಮಿ ಹೆಸರಲ್ಲಿ ಬರೆದು ನಿನ್ನನ್ನು ಮುಗಿಸಿ ಜೈಲು ಬೇಕಾದ್ರೂ ಹೋಗ್ತೀನಿ. ನಿನಗೆ ಮಾತ್ರ ಪುಡಿಗಾಸು ಸಿಗಲ್ಲ, ಹಂಗ ಮಾಡ್ತೀನಿ. ರೀ ಏನ್ರಿ ಅಪಶಕ್ನ ಮಾತಾಡ್ತೀರಾ? ಮಾವ ಬಿಡ್ತು ನಿಮ್ಮವ, ಸಮಾಧಾನ ಮಾಡ್ಕೊಳ್ಳಿ ಸ್ವಲ್ಪ. ಏಯ್ ಟೌರಾಣಿ, ನೀನು ಆಟ ಇಲ್ಲ ನನ್ನ ಹತ್ರ ತೋರ್ಸಕ್ಕೆ ಬರಬೇಡ. ಸಮಾಧಾನ ಮಾಡ್ಕೋಬೇಕಂತೆ, ಸಮಾಧಾನ. ಮುಚ್ಚಲ ಬಾಯಿ. ಯಾಕ್ಲಾ ಇವಳು ಕಂಡ್ರೆ ಇಷ್ಟ ಇಲ್ಲ ನಿನಗೆ? ಇವಾಗ ಕೇಳ್ತಾ ಇದ್ದೀನಿ, ಹೇಳ. ದೇವತೆ ಅಂತ ಹೆಣ್ಣು ಸಿಕ್ಕಿರ್ಬೇಕಾದ್ರೆ ಡೈವರ್ಸ್ ಕೇಳ್ತಾ ಇದೀಯಾ? ಒಂದು ಕ್ಯಾಬ್ ಕೊಡ್ಸು, ನಾನು ಡ್ರೈವರ್ ಆಗ್ತೀನಿ ಅಂದಿದ್ರೆ ನಾನು ನಿನ್ನ ಕ್ಯಾಬ್ ಕೊಡಿಸ್ತಿದ್ದೆ. ಆದರೆ ನೀನು ಡೈವರ್ಸ್ ಕೇಳ್ತಾ ಇದೀಯಾ. ಯಾವ ಕಾರಣಕ್ಕೂ ನಿನಗೆ ನಾನು ಡೈವರ್ಸ್ ಕೊಡ್ಸಲ್ಲ. ನೋಡವ ತಾಯಿ, ಈ ನನ್ನ ಮಗನ್ನ ತಿದ್ದಬೇಕಾದವಳೆ ನೀನು. ಎಕ್ಕಡ ಕಿತ್ತೋಗೋ ಗಂಟ ಅವನನ್ನು ಹೊಡೆದು ತಿದ್ದುತ್ತೀಯ, ಅಥವಾ ಮಚ್ಚು ತಗೊಂಡು ಸಣ್ಣ ಸಣ್ಣದಾಗಿ ತುಂಡು ಮಾಡಿ ತಿದ್ದುತ್ತೀಯ? ಇಲ್ಲ ಪೆನ್ನಲ್ಲಿ ತಿದ್ದುತ್ತೀಯ ಅಥವಾ ಗನ್ನಲ್ಲಿ ತಿದ್ದುತ್ತೀಯ? ನಿನಗೆ ಬಿಟ್ಟಿತ್ತು. ರೀ ಎಲ್ಲ ಉಸ್ತುವಾರಿ ಅವಳಿಗೆ ಕೊಟ್ರೆ ಅವ್ನಿಗಿನ್ನೂ ಬೇಜಾರಾಗಕ್ಕಿಲ್ವಾ? ಅವಳೇ ಬೇಡ ಅಂತ ಅವಳೆ. ಸುಮ್ಮನೆ ಬಿಡ್ರಿ ಅವಳ ಪಾಡ್ಗಳನ್ನ. ಕೇಳಿಸ್ಕೊಂಡೇನವ? ಕೇಳಿಸ್ಕೊಂಡ್ಯಾ? ಈ ಪಾಪಿಗೆ ನೀನು ಕಂಡ್ರನೇ ಆಗಲ್ಲ. ಅದೇ ಬುದ್ಧಿನ ಈ ನನ್ನ ಮಗನಿಗೂ ಕಲಿಸಿದಾಳೆ. ನೀನು ಒಬ್ಬಳು ಹೆಣ್ಣಾಗಿ, ಈ ಮನೆಯ ಸೊಸೆಯಾಗಿ ನಿನ್ನ ಉಳುವಿನ ಪ್ರಶ್ನೆ. ಸೋಲು ಒಪ್ಕೋಬೇಡ. ಒಟ್ಟಿನಲ್ಲಿ ಈ ನನ್ನ ಮಗ ದಾರಿಗೆ ಬರಬೇಕು. ಹೊಡಿತೀಯ? ಹೊಡೆದಾಕು, ಯಾರೂ ಕೇಳಲ್ಲ. ಇರು. ತಗೊಳವ ಇದನ್ನ. ಮಾಕಳವಾಗು. ಒಟ್ನಲ್ಲಿ ಈ ನನ್ನ ಮಗನ್ನ ದಾರಿಗೆ ತರಬೇಕು. ಅದು ನಿನ್ನ ಜವಾಬ್ದಾರಿ. ಮಾವನಾಗಷ್ಟೇ ಅಲ್ಲ, ಒಬ್ಬ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ. ತೀರ್ಮಾನ ನಿಂದು.